ಎಸ್ ಸರ್ ಅವರ ಫಾರ್ಮ್ ಹೌಸ್ ಅಲ್ಲಿ ಇವತ್ತು ನಾವಿದ್ದೀವಿ. ಸೊ ನಿಮ್ಗೆ ತೋಟ ಅಂದ್ರೆ ಎಷ್ಟು ಎಮೋಷನ್ ಅಂತ? ರಾತ್ರಿ ಮಲಗೋವರೆಗೂ ನಮ್ಗೆ ಅದು ಹೆಂಗ್ ಟೈಮ್ ಹೋಗುತ್ತೆ, ಏನ್ ಮಾಡ್ತೀವಿ ನಮ್ಗೆ ಗೊತ್ತಿರಲ್ಲ. ಮತ್ತೆ ನಮ್ಗೆ ಫೀಲ್ ಕೊಡುತ್ತೆ. ಅದೇ ನಮ್ಮದು ಇದು ಮಕ್ಕಳಿಗೆ ಟ್ರೀ ಹೌಸ್ ಅಂತ ಮಾಡಿದೀವಿ. ತರು ಅವರ ಒಂದು ನಾಮಕರಣ ಇಲ್ಲೇ ಮಾಡಿದ್ದು ಅಂತ ಹೇಳ್ಬಿಟ್ಟು. ಟೋಟಲ್ ಎಷ್ಟು ಮರಗಳಿದೆ ನಿಮ್ಗೆ ಇಲ್ಲಿ ತೋಟ? ಮರ ಇದೆ ಎಷ್ಟೋ ಒಂದು 5,000 ಮರ. 5,000 ಮರ ಇದೆ. ಸಪೋಟ, ಹುಣಸೆ, ಮಾವು, ತೆಂಗು, ಹಲಸು, ಬಾಳೆ ಎಲ್ಲ, ಇನ್ನ ನಲ್ಲಿಕಾಯಿ, ಆಮೇಲೆ ಇನ್ನ ಏನೆಲ್ಲ ಇದೆ ಮರ್ತೋಗಿದೆ. ಇಲ್ಲಿ ನೆಮ್ಮದಿ ಅಂತಂದಾಗ ಒಂಥರ ಯಾವ ತರ ಫೀಲ್ ಅನ್ಸುತ್ತೆ ನಿಮ್ಗೆ? ಇಲ್ಲೊಂದ್ ವಾರ ಇರಿ, ಆಮೇಲೆ ಹೋಗಲ್ಲ ನೀವು. ನಾವು 90% ಆರೋಗ್ಯವಾಗಿದ್ದೀವಿ ಅಂದ್ರೆ ತೋಟದಲ್ಲಿ ಕೆಲಸ ಮಾಡ್ಕೊಂಡಿರೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತು ಒಂದು ಸ್ಪೆಷಲ್ ಜಾಗದಲ್ಲಿ ನಾವಿದ್ದೀವಿ. ಈ ಜಾಗಕ್ಕೆ ಬಂದ ತಕ್ಷಣ ನಮ್ಗೇನ್ ಅನ್ಸುತ್ತೆ ಅಂತಂದ್ರೆ, ಆ ಬೆಂಗಳೂರು, ಆ ಜಂಜಾಟ, ಆ ಒತ್ತಡ ಎಲ್ಲ ಬಿಟ್ಬಿಟ್ಟು ಇಲ್ಲೇ ಇದ್ದು ಬಿಡೋಣ ಅಂತ ಅನ್ನಿಸ್ತು. ನನಗೆ ಯಾಕೆ ಈ ಫೀಲ್ ಬರ್ತಿದೆ ಅಂತಂದ್ರೆ, ಅಷ್ಟು ಸುಂದರವಾಗಿದೆ, ಹಾಗೇನೆ ಅಷ್ಟು ಪೀಸ್ಫುಲ್ ಆಗಿ ಈ ಜಾಗ ಇದೆ. ಅದ್ಯಾವುದೂ ಅಲ್ಲ, ನಿಮ್ಮೆಲ್ಲರ ಪ್ರೀತಿಯ ಕರ್ನಾಟಕದ ರಾಕಿ ಬಾಯ್, ಪ್ಯಾನ್ ಇಂಡಿಯಾ ಸಿನಿಮಾ ರಂಗದ ಟಾಕ್ಸಿಕ್ನ ಕಿಂಗ್, ನಿಮ್ಮೆಲ್ಲರ ಪ್ರೀತಿಯ ಎಸ್ ಸರ್ ಅವರ ಫಾರ್ಮ್ ಹೌಸ್ ಅಲ್ಲಿ ಇವತ್ತು ನಾವಿದ್ದೀವಿ. ಸೊ ಫಾರ್ಮ್ ಹೌಸ್ ಅಲ್ಲಿ ಏನೆಲ್ಲ ಇದೆ, ಪುಷ್ಪಮ್ಮ ಇಲ್ಲಿ ಬಿಟ್ಟು ಯಾಕೆ ಬೆಂಗಳೂರಿಗೆ ಬರಲ್ಲ ಅನ್ನುವಂಥದ್ದು ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯ್ತು. ಸ್ವತಃ ಪುಷ್ಪಮ್ಮನೇ ನಮ್ಮ ಜೊತೆ ಇದ್ದಾರೆ. ಅವರ ಒಂದು ಫಾರ್ಮ್ ಹೌಸ್ ಬಗ್ಗೆ ಅವರೇನೆ ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಬನ್ನಿ ಮಾತನಾಡಿಸ್ತೋಣ. ಅಮ್ಮ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಮಂಜು, ಚೆನ್ನಾಗಿದೆ ನೋಡು. ಇಲ್ಲೇ ಇದ್ಬಿಡ್ತೀಯ ನೀನ್ ಆಮೇಲೆ ಒಂದ್ ಸ್ವಲ್ಪ. ಅದೇನೆ ನನಗೆ ಬಂದಿದ ತಕ್ಷಣ ಆ ಫೀಲ್ ಅನಿಸ್ತು. ನನಗೆ ಹಿಂಗೆ ಬಂದಮ್ಮ, ಹಿಂಗೆ ಯಾರೋ ಒಬ್ಬ ಇಂಟರ್ವ್ಯೂ ಫಾಲೋ ಅಪ್ ಮಾಡ್ಕೊಂಡಿದ್ದೆ ಹಾಸನಲ್ಲಿ. ಬಂದ್ರು, ಹಂಗೇನೆ ನೀವು ಅವತ್ತು ಹೇಳಿದ್ರಿ ನನಗೆ ಬಂದಾಗ ಬಾ ಅಂತ ಹೇಳ್ಬಿಟ್ಟು. ಒಂದ್ಸಲ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿದೆ. ಅದೃಷ್ಟ ನೋಡಿ ನೀವು ಇಲ್ಲೇ ಇದ್ಬಿಟ್ಟಿದ್ದೀರಾ. ಈಗ ಬಂದೆ 3 ದಿನ. ಸೊ ಇಲ್ಲಿ ಬಂದಿದ ತಕ್ಷಣ ನಂಗೆ ದೇವತೆ ತರ ಪ್ರತ್ಯಕ್ಷ ಆಗ್ಬಿಟ್ರಿ, ಅದೃಷ್ಟ ದೇವತೆ ತರ. ಸೊ ಫಾರ್ಮ್ ಹೌಸ್ ಕೇಳಿದ ತಕ್ಷಣನೇ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಅಂತ ಒಪ್ಕೊಂಡ್ರಿ. ಏನೆಲ್ಲ ಇದೆ ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ ಒಂಚೂರು ವಿಚಾರಣೆಯನ್ನ ಯಶ್ ಸರ್ ಅವ್ರ ಅಭಿಮಾನಿಗಳಿಗೆ ಮತ್ತೆ ನೀವು ಇಷ್ಟಪಡುವಂತ ಜನತೆಗೆ ತೋರಿಸೋದಾದ್ರೆ? ಎಲ್ಲ ಇದೆ, ಸಪೋಟ, ಸೇಬ್, ಇದು ಸೀಬೆ. ಎಸ್ ಅಮ್ಮ, ತೋಟದ ಬಗ್ಗೆ ಯಶ್ ಅವರ ಫಾರ್ಮ್ ಹೌಸ್ ಅಥವಾ ನಿಮ್ಮ ಫಾರ್ಮ್ ಹೌಸ್ ಬಗ್ಗೆ ಹೇಳೋದಾದ್ರೆ? ಯಶ್ ಫಾರ್ಮ್ ಹೌಸ್ ಬಗ್ಗೆ ಹೇಳೋದಾದ್ರೆ ಎಲ್ಲ ತರ ಹಣ್ಣಿದೆ, ಸೀಬೆ ಇದೆ, ನೀನೇ ನೋಡ್ತಾ ಇದೀಯಾ ಆಯ್ತಾ. ಇದು ಇಲ್ಲಿ ನಮ್ಮ ಎತ್ತರದೊಂದು ಪ್ಲೇಸ್ ಮಾಡಿದೀವಿ, ಅವ್ನ ನಾಮಕರಣ ಮಾಡಿದ್ವಿ ಇಲ್ಲಿ. ಹಂಗಾಗಿ ಅವನಿಗೆ ಮಕ್ಕಳು ತಿನ್ನೋ ತರ ಹತ್ರ ಇರ್ಲಿ ಅಂತ ಇಲ್ಲೊಂದು ಹಾಕಿದೀವಿ. ಇದು ಲಾಸ್ಟ್ ಸ್ಟೇಜ್ ಅಲ್ಲಿ ಹಿಂಗಿದೆ. ಫಸ್ಟ್ ಸ್ಟೇಜ್ ಅಲ್ಲಿ ಹೆವಿ ದಪ್ಪ ಬಿಡುತ್ತೆ, ಬಟ್ ಇಲ್ಲಿ ಇಷ್ಟು ದಪ್ಪ ಬರುತ್ತೆ ನಿಮ್ಗೆ. ಆ ಪಕ್ಷಿ ಎಲ್ಲ ತಿಂದು ಎಷ್ಟೊಂದು ಒಂಚೂರು ಚುಚ್ಚೋದು, ತಿನ್ನೋದು, ಮತ್ತೆ ಇನ್ನೊಂದಕ್ಕೆ ಹೋಗೋದು, ಆ ತರ ಮಾಡುತ್ತೆ. ಬಟ್ ಈ ಹಣ್ಣು ತುಂಬಾ ಟೇಸ್ಟ್ ಆಗಿದೆ. ನೀನ್ ಒಂದ್ಸರಿ ತಿಂದೆ ಅನ್ಸುತ್ತೆ. ಹೌದು, ಬಂದ ತಕ್ಷಣ ಕಿತ್ಕೊಂಡು ತಿಂದೆ. ತುಂಬಾ ಚೆನ್ನಾಗಿದೆ ಇದು. ಹಿಂಗೆ ನೋಡ್ತಾ ಇದ್ರೆ ಇದು ತುಂಬಾ ಸಣ್ಣ ಸೊಸಿ ಇತ್ತು ನಾವು ಬಂದಾಗ. ಇದನ್ನ ನೋಡಿಲಿ, ಇದು ಹಣ್ಣು ಸಿಕ್ಕಾಬಿಟ್ಟೆ ಬಿಡುತ್ತೆ. ಇದನ್ನ ಇಲ್ಲೇ ಬಿಟ್ಬಿಟ್ಟಿದೀವಿ, ಆ ಮಕ್ಳು ಬಂದಾಗ ಕೈಗೆ ಸಿಗ್ಲಿ ಅಂತ ಇದನ್ನ ಬಿಟ್ಟಿದ್ವಿ. ಸೀಬೆ ಅಂತ ಸಿಕ್ಕಾಬಿಟ್ಟೆ ಇದೆ, ಸೀಬೆ ಹಣ್ಣು. ಆಮೇಲೆ ಮ್ಯಾಂಗೋ ಇದೆ, ಸಪೋಟ ಇದೆ, ಮತ್ತೆ ತುಂಬಾ ಮರಗಳು ಏನೆಲ್ಲ ಇದೆ, ಗಿಡ ಮರ. ಖುಷಿ ಆಗುತ್ತೆ ಅದ್ರ ಹೆಸರು. ಆಮೇಲೆ ನಲ್ಲಿಕಾಯಿ ಇದೆ. ಆಮೇಲೆ ನಾವು ಕೆಲವು ಬಾಳೆ ಹಾಕಿದೀವಿ ಇವಾಗ. ಆಮೇಲೆ ಅಡಿಕೆ ಹಾಕಿದೀವಿ. ಅಂದ್ರೆ ಎಲ್ಲ ಇದು ನಾವು ಇದಕ್ಕೆ ಹಾಕಿಲ್ಲ, ನಾನೇನು ಮಾರ್ಕೆಟ್ ಮಾಡ್ಬೇಕು ಅನ್ನೋದಕ್ಕಿಂತ ಮನೆಗೆ ಮಕ್ಕಳಿಗೆ ಖುಷಿಯಾಗಿ ಬೆಳೆದು ತೋರಿಸ್ಬೇಕಲ್ಲ, ಅವಕ್ಕೆಲ್ಲ ಗೊತ್ತಾಗ್ಬೇಕಲ್ಲ. ಈಗ ರೈತರು ಅಂದ್ರೆ ಈಗ ಅಡಿಕೆ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಕೆಲವು ಮಕ್ಕಳಿಗೆ. ಅದೆಲ್ಲ ತೋರ್ಸಕ್ಕೋಸ್ಕರ ಈ ತರ ಹಾಕಿದೀವಿ. ಮುಂದಿನ ದಿನಗಳಲ್ಲಿ ಅವ್ರಪ್ಪ ಏನೋ ಬೇರೆ ಬಗೆರೆ ಮಾಡ್ತಾನೆ ಏನೋ ಗೊತ್ತಿಲ್ಲ, ಬಟ್ ಇವಾಗ ನಾವು ಇಷ್ಟು ಮಾಡಿದೀವಪ್ಪ. ಇಲ್ಲಿ ಬಂದಾಗ ನಿಮ್ಗೆ ಯಾವ ರೀತಿ ಒಂದ್ ನೆಮ್ಮದಿ ಅಂತ ಸಿಗುತ್ತೆ? ಯಾಕಂತಂದ್ರೆ ಪ್ರತಿಯೊಂದು ಮನೇನೂ ಕೂಡ ಅವ್ರವ್ರಿಗೆ ಒಂದು ಎಮೋಷನ್ ಅನ್ನೋದಿರುತ್ತೆ. ಸೊ ನಿಮ್ಗೆ ತೋಟ ಅಂದ್ರೆ ಎಷ್ಟು ಎಮೋಷನ್ ಅಂತ? ಅಲ್ಲ, ನಮ್ಗಿಲ್ಲಿ ಅದಕ್ಕೆ ಮತ್ ಬೆಂಗಳೂರಲ್ಲಿ ಇರಲ್ಲ, ನಾವು ಇಲ್ಲೇ ಬಂದಿರೋದು. ಯಾಕೆಂದ್ರೆ ಎಲ್ಲ ಹೇಳ್ತಾರೆ, ಅಯ್ಯೋ ನೀವ್ ಯಾಕೆ ಹಳ್ಳಿಲಿ ಇದ್ದೀರಾ, ಆಮೇಲೆ ತೋಟದಲ್ಲಿ ಇದ್ದೀರಾ ಅಂತ ಏನೇನೋ ಹೇಳ್ತಾರೆ. ಬಟ್ ಇಲ್ಲಿ ಗಾಳಿ, ಇಲ್ಲಿ ವಾತಾವರಣ, ಇಲ್ಲಿದು ಇದು ಬೇರೆ ಕಡೆ ಸಿಗಲ್ಲ. ಬಟ್ ಇಲ್ಲಿ ಬಂದಾಗ ನಮ್ಗೆ ಹೆಂಗ್ ಟೈಮ್ ಹೋಗುತ್ತೆ ಏನು, ನಮ್ ಟೈಮೇ ಸಾಕಾಗಲ್ಲ. 4 o'clock ಎದ್ರೆ ರಾತ್ರಿ ಮಲಗೋವರೆಗೂ ನಮ್ಗೆ ಅದು ಹೆಂಗ್ ಟೈಮ್ ಹೋಗುತ್ತೆ, ಏನ್ ಮಾಡ್ತೀವಿ ನಮ್ಗೆ ಗೊತ್ತಿರಲ್ಲ. ಅಷ್ಟು ಜಾಗ ಮತ್ತೆ ನಮ್ಗೆ ಫೀಲ್ ಕೊಡುತ್ತೆ. ಗಿಡ ಮರಗಳು
ಗಿಡ ಮರಗಳ ಮಧ್ಯದಲ್ಲಿ ಬಾಳೆ ಗಿಡ ನೋಡಿ, ಈಗ ಬಾಳೆ ಇದೆಲ್ಲ ನೀವೇ ಹಾಕಿದ್ದಮ್ಮ ಇದು? ಇದು ನಾವು ಬಂದ್ಮೇಲೆ ಹಾಕಿದ್ದು ಗುಂಪು ಬಾಳೆ ಅಂತ ಮಾಡಿದೀವಿ. ಬಟ್ ಇದ್ರ ಬಗ್ಗೆ ಏನಂದ್ರೆ ನಿಂಗೆ ನಾನು ಏನೋ ಸೊಸಿ ತಂದಿದ್ದು ಏಲಕ್ಕಿ ಬಾಳೆ. ಇದಕ್ಕೆ ಕದರಿ ಬಾಳೆ ಅಂತಾರೆ ಬೇರೆ ಮಂಗಳೂರು ಕಡೆ ಎಲ್ಲ. ಅದ್ರ ದಪ್ಪ ಬಾಳೆ ಅಂದ್ರೆ ಕದರಿ ಬಾಳೆಹಣ್ಣು ಅಂದ್ರೆ ಅದಕ್ಕೊಂದು ಹೆಸರು ನಂಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ನಮ್ಮಲ್ಲಿ ಪುಟ್ಟ ಬಾಳೆ ಅಂತೀವಿ. ಮೈಸೂರ್ ಕಡೆ ಏನೋ ತಡಿ ಹೇಳ್ತೀನಿ, ಮೈಸೂರಲ್ಲಿ ಏನೋ ಹೇಳ್ತಾರೆ ರಸಬಾಳೆ ಅಂತ. ಇಲ್ಲ ರಸಬಾಳೆ ಅಲ್ಲ, ಇದು ಪುಟ್ಟ ಬಾಳೆ. ಆಮೇಲೆ 3 ಹೆಸರು ಬರುತ್ತೆ. ನಮ್ಮಲ್ಲಿ ಪುಟ್ಟ ಬಾಳೆ ಅಂತೀವಿ. ಏಲಕ್ಕಿ ಕರೆಕ್ಟ್. ಮೈಸೂರ್ ಕಡೆ ಏಲಕ್ಕಿ ಬಾಳೆ, ನಾವು ಪುಟ್ಟ ಬಾಳೆ ಹಾಸನ್ ಕಡೆ, ನಮ್ಮ ಮೈಸೂರ್ ಕಡೆ. ಆಮೇಲೆ ಇನ್ನೊಂದು ಇಲ್ಲಿ ನಮ್ಮಲ್ಲಿ 4 ತರ ಬಾಳೆ ಹಾಕಿದೀನಿ. ಯಾವ್ಯಾವ್ದು ಗೊತ್ತಾ? ರಸಬಾಳೆ, ಏಲಕ್ಕಿ ಬಾಳೆ. ನೀನು 1-2 ಸೊಸಿ ಹಾಕಿದೀವಲ್ಲ, ಇದನ್ನ ಏನು ಅಂದ್ರೆ ಇಷ್ಟೆಲ್ಲ ಜಾಗದಲ್ಲಿ ಬಂದಿದೆ. ಸ್ವಲ್ಪ ಈಗ ಸೊಸಿ ಬರ್ತಾನೆ ಇರುತ್ತೆ, ಒಂದ್ ಹಣ್ಣು ಬಿಡ್ತಾ ಇರುತ್ತೆ, ಮತ್ತೆ ಬರ್ತಾನೆ ಇರುತ್ತೆ. ಇದು ಗುಂಪು ಬಾಳೆ ಅಂತ ಮಾಡಿದೀವಿ ನಾವು. ಹಿಂಗೆ ಎಲ್ಲ ಸ್ವಲ್ಪ ಯೂಟ್ಯೂಬ್ ಎಲ್ಲ ನೋಡಿ ಮಾಡಿದಾಗ ಚೆನ್ನಾಗಿ ಬಂದಿದೆ. ಮತ್ತೆ ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿದೆ. ತುಂಬಾ ಸರಿ ಬಿಡುತ್ತೆ ರೀ, ಬಿಡ್ತಾನೆ ಇರುತ್ತೆ. ನೋಡಿ ಇಲ್ಲೊಂದು ಗೊನೆ ಬಿಟ್ಟಿದೆ. ಈಗ ನೋಡಿ, ಇಲ್ಲಿ ಒಂದ್ ಗೊನೆ ಬಿಟ್ಟಿದೆ. ಇದಾದ್ಮೇಲೆ ನೋಡಿ, ಈಗ ಅಲ್ಲೊಂದ್ ಗೊನೆ ಬಿಟ್ಟಿದೆ. ಅಲ್ಲಿ ಹಾಗೆ ಒಂದು ಏನಿಲ್ಲ ಅಂದ್ರೆ 8-10 kg ಬಿಡ್ತಾ ಇರುತ್ತೆ. ಇಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ. ನಾವ್ ಯಾವ್ದು ಮೆಡಿಸಿನ್ ಹಾಕಲ್ಲ, ಎಲ್ಲ ಮನೆದೇ ಎಲೆ ಗೊಬ್ಬರ ಆ ತರದ್ ಬಿಟ್ರೆ ಏನು ಹಾಕಲ್ಲ. ನೀರು, ಆಮೇಲೆ ಗಂಜಿಲ ಅಂತ ಇಂಥದ್ದು ಹಾಕ್ತಾರೆ. ಅಪ್ಪಾಜಿ ಅವ್ರು ನೋಡ್ಕೊತಾರೆ, ನಾನು ನೋಡ್ಕೊತೀನಿ. ಬಟ್ ಹುಡುಗರು ಇರ್ತಾರೆ. ಬಟ್ ತುಂಬಾ ಟೇಸ್ಟ್ ಆಗಿರುತ್ತೆ. ನಮ್ಮನೆ ಬಾಳೆ ಕೊಟ್ಟವರೆಲ್ಲ ಹೇಳ್ತಾರೆ ಎಷ್ಟು ಟೇಸ್ಟ್ ಆಗಿದೆ ಅಂತ. ಗುಂಪು ಬಾಳೆ ಅಂತ ಸುಮ್ನೆ ಇಲ್ಲೊಂದಷ್ಟು ಮಾಡಿದೀವಿ. ಆಮೇಲೆ ಮ್ಯಾಂಗೋನು ಅಷ್ಟೇ, ಇದು ಮಕ್ಳಿಗೆ ಇಲ್ಲಿ ಹತ್ರ ಇರ್ಲಿ ಅಂತ ಈಗೆಲ್ಲ ಈಗ ಕುಯ್ಕೊಂಡು ಹೋಗಿದ್ದಾರೆ, ಎಲ್ಲ ಸೇಲ್ ಮಾಡಿದೀವಿ. ಇದು ಮಕ್ಳಿಗೆ ಅಂತ ಇಲ್ಲಿ ಒಂದಷ್ಟು ಹತ್ರ ಬಿಟ್ಕೊಂಡಿದೀವಿ. ಅವಕ್ಕೆ ಬಂದ ಕಿತ್ಕೊಂಡ್ ತಿನ್ನಕ್ಕೆ ಮಾಡಕ್ಕೆ ಅಂತ. ಆಮೇಲೆ ಸ್ವಲ್ಪ ನುಗ್ಗೆ ಇದೆಲ್ಲ ನಾನೇ ಹಾಕಿರೋದು, ಬಂದ್ಮೇಲೆ ಹಾಕಿದ್ದೆ. ಅವ್ರು ಇದ್ದಾಗ ಹಾಕಿರ್ಲಿ. ಆಮೇಲೆ ನುಗ್ಗೆ ಈ ತರ ಏನಾಗುತ್ತೆ ಅದ್ ಮಾಡ್ತಾ ಇದ್ವಿ. ಅಂದ್ರೆ ಈ ಸೊಪ್ಪುಗಳೆಲ್ಲ ನಿಮ್ಗೆ ಏನೇನ್ ಬೇಕು? ತರಕಾರಿ ಎಲ್ಲ ನಾನೇ ಮನೆಗೆಲ್ಲ ನಾವೇ ಬೆಳ್ಕೊಳ್ಳೋದು. ನಾನು ಏನ್ ಸೊಪ್ಪು ಬೇಕು, ತರಕಾರಿ ಬೇಕು, ಮನೆಗೆಲ್ಲ ನಾವೇ ಬೆಳ್ಕೊಳ್ಳೋದು. ಇದು ಮನೆ ಹತ್ರ ಮಕ್ಕಳಿಗೆ ಹಣ್ಣು ತುಂಬಾ ಟೇಸ್ಟ್. ಈಗ ಕುಯ್ಕೊಂಡಿದ್ದಾರೆ, ಇಲ್ಲಾಂದ್ರೆ ಹಣ್ಣು ಜೋತ್ ಹೊಡಿತಾ ಇತ್ತು. ಈಗ ಕುಯ್ದಿದ್ದಾರೆ, ಮಾರ್ಕೆಟ್ಗೆ ಹಾಕಿದ್ದಾರೆ, ಈಗ ಬಂದ್ ತಗೊಂಡೋಗ್ತಾರೆ. ಹಂಗಾಗಿ ಇದು ನೋಡಿ, ಇಲ್ಲೊಂದು ಗೊನೆ ಬಿಟ್ಟಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಮಂಜು. ಇಲ್ಲ ನೋಡಿ, ಇಲ್ಲಿ ನಮ್ಗೆ ರೆಗ್ಯುಲರ್ ತಿನ್ನಕ್ ಹಣ್ಣಿರುತ್ತೆ ಮನೇಲಿ. ಅಂದ್ರೆ ಒಂದ್ ಮುಗಿ ಹೊತ್ತಿಗೆ ಒಂದ್ ಬರುತ್ತೆ. ಇಲ್ಲಿ ನೋಡಿ, ನೀರ್ ಚೆನ್ನಾಗಿದೆ. ಇದ್ ನೋಡಿ, ಇಲ್ಲೇ 4 ಇದೆ. ಆಯ್ತಾ, ನಾನು ಅಷ್ಟು ನೋಡಲ್ಲ, ನಮ್ಮ ಮನೆಯವ್ರು ನೋಡ್ತಾರೆ. ನೋಡಿ, ಇಲ್ಲಿ 5 ಇದೆ. ಆ ಕಡೆ ಒಂದಿದೆ, ಎಲ್ಲ ಟೇಸ್ಟ್ ಫುಲ್ ಆಗಿರುತ್ತೆ. ನಾವೇನು ಅಂದ್ರೆ ಮನೆಗೆ ಆಮೇಲೆ ಪಚ್ಚಬಾಳೆ ಇದೆ, ಆಮೇಲೆ ಏಲಕ್ಕಿ ಬಾಳೆ, ಆಮೇಲೆ ರಸಬಾಳೆ, ತರಕಾರಿ ಬಾಳೆ ಗೊತ್ತಾ, ಬಜ್ಜಿ ಎಲ್ಲ ಮಾಡ್ತಾರೆ, ಅದು 4 ಇದೆ. ಇನ್ನ ಒಂದು ಹಾಕಿದೀನಿ. ಅಂದ್ರೆ ಒಂದ್ ಸ್ವಲ್ಪ ವೆರೈಟಿ ಹಾಕ್ಬೇಕು ಇನ್ನ. ಬಟ್ ಇಷ್ಟಂತೂ ನಮಗ್ ಬೇಕಾದಷ್ಟು ನಾವು ತಿಂದು ಮಾರ್ಕೆಟ್ಗೂ ಹಾಕ್ತಿವಿ. ಸೊ ಆರಾಮಾಗಿ ಯಾವಾಗಾದ್ರೂ ಬಾಳೆ ಎಲೆ ಊಟ ಮಾಡ್ಕೋಬೇಕು ಅಂದ್ರೂ ಬಾಳೆ ಎಲೆ ಕುಯ್ಕೊಂಡು ಹೋಗ್ಬಿಟ್ಟು. ಇವಾಗ್ಲೂ ಅಷ್ಟೇ, ಯಾರು ಗೆಸ್ಟ್ ಬಂದ್ರೆ ಬಾಳೆ ಎಲೆ, ಮತ್ತೆ ಹಬ್ಬ ಹರಿದಿನಗಳಲ್ಲಿ ಬಾಳೆ ಎಲೆ, ಪೂಜೆ, ಬಾಳೆಕಂದು ಎಲ್ಲ. ಅಮ್ಮ, ಈ ಜಾಗಕ್ಕೆ ಒಂದು ವಿಶೇಷತೆ ಇದೆ ಅಂತ ಕೇಳ್ಪಟ್ಟೆ. ನೀವ್ ಆಗ್ಲೇ ಹೇಳ್ತಾ ಇದ್ರಿ ಎತ್ತರು ಅವರ ಒಂದು ನಾಮಕರಣ ಇಲ್ಲೇ ಮಾಡಿದ್ದು ಅಂತ ಹೇಳ್ಬಿಟ್ಟು. ಅದೇ, ಇದು ಅವಾಗಿನ್ನೂ ಇಷ್ಟು ಇಂಪ್ರೂವ್ ಆಗಿರ್ಲಿಲ್ಲ. ನಮ್ಮ ಎಷ್ಟು ಮಗಗೆ 9 ತಿಂಗಳಾದಾಗ ಕೊರೋನಾ ಇತ್ತಲ್ಲ, ಇಲ್ಲಿ ಸ್ವಲ್ಪ ಎಲ್ಲ ರೆಡಿ ಮಾಡಿ ಡೆಕೋರೇಷನ್ ಮಾಡಿ ನಾಮಕರಣ ಮಾಡಿದ್ವಿ. ಇದೊಂದು ಹಾಕಿದ್ವಿ ಆರ್ಚು. ಹಂಗಾಗಿ ಈ ಪ್ಲೇಸ್ ಒಂಥರ, ಮತ್ತೆ ದಿಕ್ಕು ಚೆನ್ನಾಗಿದೆಯಲ್ಲ ಪೂಜೆಗೆ 2 ಕಡೆನೂ ಬರಕ್ಕೆ ಹೋಗಕ್ಕೆ ಅಂತ. ಅದಕ್ಕೆ ಇಲ್ಲೆಲ್ಲ ಸ್ವಲ್ಪ ಕಲ್ಲೆಲ್ಲ ಹಾಕಿ, ಮತ್ತೆ ಇದು ಜಾಗ ಒಂಥರ ಮಾರ್ನಿಂಗ್ ಬಂದು ಕೂತ್ಕೊಳ್ಳಕ್ಕೆ ಒಂಥರ ಅಂದ್ಬಿಟ್ಟು. ಅವನು 9 ತಿಂಗಳು ಮಗು ಇದ್ದಾಗ ಇಲ್ಲಿ ನಾಮಕರಣ ಮಾಡಿದ್ವಿ. ಅದು ಇರ್ಬೇಕು ವಿಡಿಯೋ ಎಲ್ಲ. ಹಂಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಸುತ್ತ ಗಿಡಗಳೆಲ್ಲ ಹಾಕಿ, ಇಲ್ಲೆಲ್ಲ ಹಣ್ಣಿನ ಗಿಡ ಎಲ್ಲ ಹಾಕಿದೀವಿ. ಆ ಕಡೆ ಸೀಬೆ, ಇಲ್ಲಿ ಒಂದ್ 4-5 ಮಾವು, ನೇರ್ಲೆ ಎಲ್ಲ, ತೆಂಗು ಎಲ್ಲ ಹಾಕಿದೀವಿ. ಇದೊಂಥರ ಇಲ್ಲಿ ನಮ್ಗೆ ಬಂದ್ರೆ ಇಲ್ಲಿ ಕೂತ್ಕೊಳ್ಳೋಕೆಲ್ಲ ಮಾಡ್ಕೊಂಡಿದೀವಿ. ಬಟ್ ಒಂದು ನೆನಪಿಗಿರ್ಲಿ, ಒಂದು ಫೋಟೋ ನಾಮಕರಣ ನೆನಪು ಎತ್ತೋಲ್ ಪ್ಲೇಸ್ ಅಂತಾನೆ ಕರೆಯೋದು ನಾವು. ಕೆಲ್ಸದವ್ರಿಗೆಲ್ಲ ಹೇಳೋದು ಅದೇನೆ, ಎತ್ತರ್ ಪ್ಲೇಸ್ ಎಲ್ಲ ಐತಿ, ಎತ್ಕೊಬರಪ್ಪ ಅಂತ. ಹಂಗೆ ಒಂದು ಮಾಡಿದ್ವಿ ಇಲ್ಲಿ. ಅದು ಇಷ್ಟು ಇಂಪ್ರೂವ್ ಮಾಡಿರ್ಲಿಲ್ಲ. ಇಲ್ಲಿ ಎಷ್ಟೊಂದು ಮಣ್ಣು ಕೆಳಗಡೆ ಇತ್ತು ಅವಾಗ. ಈಗೆಲ್ಲ ಸ್ವಲ್ಪ ಎಲ್ಲ ಇರ್ಲಿ ಅಂತ ಬಂದಾಗ ಕೂತ್ಕೊಳ್ಳಕ್ಕೆ ಮಾಡಕ್ಕೆ. ಇವಾಗ ಬುದ್ಧಿ ಬಂದಾಗ ಬಂದಾಗ ಗೊತ್ತಾಗುತ್ತೆ ಅಂತ. ಆಮೇಲೆ ಇಲ್ಲಿ ಅಷ್ಟೇ, ನಾವು ಈ ಮ್ಯಾಂಗೋ ಎಲ್ಲ ರೆಡಿ ಮಾಡಿ, ನುಗ್ಗೆ ಇದೆಲ್ಲ ಸುಮ್ನೆ ಮನೆಗಾಗಷ್ಟು ನುಗ್ಗೆ ಎಲ್ಲ ಹಾಕೊಂಡಿದೀವಿ. ನಿಮ್ಗೆ ಏನೋ ಒಂದು ಬರ್ತಾನೆ ಇರುತ್ತೆ ಇವ್ರೆ, ಹಣ್ಣು, ಸಪೋಟ, ಇದು ಅದು. ಆಮೇಲೆ ನುಗ್ಗೆ ಬರುತ್ತೆ, ನುಗ್ಗೆ ಸೊಪ್ಪು ಬರುತ್ತೆ, ಬಾಳೆ ಎಲೆ, ಬೇವಿನ ಸೊಪ್ಪು. ನಿಮ್ಗೆ ಅದಕ್ಕೆ ಹೇಳೋದು, ರೈತರಾದ್ರೆ ಒಂದು ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಬಿಟ್ರೆ ಅದು 100ರಷ್ಟು ಕೊಡುತ್ತೆ ನಮ್ಗೆ. ಆಮೇಲೆ ನಾನು ಸೊಪ್ಪೆಲ್ಲ ನಾನೇ ಹಾಕೋದು. ಆಮೇಲೆ ಮನೆಗೆಲ್ಲ ನಾವು ತರಕಾರಿ ಕೊಳ್ಳೋದೇ ಇಲ್ಲ. ಇವಾಗ್ಲೇ ಹೇಳ್ತಾ ಇದ್ರಲ್ಲ, ಎತ್ತರು ನಾಮಕರಣ ಮಾಡಿದ್ದಿಲ್ಲೇ ಅಂತ ಹೇಳ್ಬಿಟ್ಟು, ಇಲ್ಲೇ ಮಾಡ್ಬೇಕು ಅಂತ ನಿಮ್ಮ ಡಿಸಿಷನ್ ಸರ್ ಹೇಳಿದ್ದ ಅಂತ?
ಇಲ್ಲ, ಅವಾಗ ಕೊರೋನಾ ಬಂತಲ್ಲ, ಅವಾಗ ಹೋಟ್ಲುಗಳೆಲ್ಲ ಸ್ವಲ್ಪ ಕಷ್ಟ ಇತ್ತು ಅಂದ್ಬಿಟ್ಟು ಇಲ್ಲಿ ಚೆನ್ನಾಗಿದೆ ಇಲ್ಲೇ ಮಾಡ್ಬಿಡೋಣ, ಮಗುಗೆ 9ನೇ ತಿಂಗಳು ಬಿತ್ತು ಅಂತ ಮಾಡಿದ್ವಿ. ಆ ಮಾಡಿದ್ಮೇಲೆ ನಮ್ಗೆ ಈ ಪ್ಲೇಸ್ ಇಷ್ಟು ಏನೂ ಇರ್ಲಿಲ್ಲ, ಎಲ್ಲ ಮಣ್ಣಿತ್ತಿಲ್ಲಿ. ಆಮೇಲೆ ಎಲ್ಲ ಇಂಪ್ರೂವ್ ಮಾಡಿದ್ವಿ. ಅದರಿಂದ ನಾವು ಇವಾಗ ಒಂಥರ ಅಲ್ಲಿ ಕೂತ್ಕೊಳ್ಳಕ್ಕೆ ಮಾಡಕ್ಕೆಲ್ಲ ಇನ್ ಸ್ವಲ್ಪ ಖುಷಿ ಆಗುತ್ತೆ. ಬೇಜಾರಾದಾಗೆಲ್ಲ ಅಲ್ಲಿ ಬಂದು ಕುತ್ಕೊಂತಿರ್ತೀರಾ? ಈ ತೋಟಕ್ಕೆ ಬಂದಾಗ ಬೇಜಾರಾದಾಗ ಅಥವಾ ತೋಟಕ್ಕೆ ಬರೋದಲ್ಲ, ತೋಟದಲ್ಲೇ ಇರೋದು ನಾವು. ತೋಟದಲ್ಲಿ ಇರೋದಾ? ಓಕೆ ಓಕೆ. ತೋಟಕ್ಕೆ ಬರೋದಲ್ಲ, ಜಾಸ್ತಿ ಇರೋದು ಇಲ್ಲಿ. ಬೆಂಗಳೂರಿಗೆ ಬಂದು ಹೋಗ್ತೀವಿ ಅಷ್ಟೇ. ಬೆಂಗಳೂರಿಗೆ ಕೆಲಸ ಇದ್ದಾಗ ಬರ್ತೀವಿ. ಇರೋದೇ ತೋಟ, ಇರೋದೇ ತೋಟದಲ್ಲಿ, ತೋಟದಲ್ಲೇ ಇರೋದು. ತೋಟನೇ ಮನೆ, ಅಲ್ಲಿದೆ ಮನೆ ಇದೆ ಆ ಕಡೆ. ಆಮೇಲೆ ಇನ್ನ ಹೊಸದು ಕಟ್ತಾ ಇದೀವಿ, ಅದೆಲ್ಲೂ ತೋರ್ಸಿಲ್ಲ. ಆದ್ರೆ ಇಲ್ಲಂತೂ ತುಂಬಾನೇ ಕೂತ್ಕೊಳ್ಳಕ್ಕೆ ಮಾಡಕ್ಕೆ ಎಲ್ಲ ತುಂಬಾ ಸ್ಪೇಷಿಯಸ್ ಆಗಿದೆ. ಯಾಕಂತಂದ್ರೆ ತುಂಬಾ ಚೆನ್ನಾಗಿ ಎಷ್ಟೇ ಜನ ರಿಲೇಟಿವ್ಸ್ ಬಂದ್ರು, ಎಷ್ಟೇ ಜನ ಫ್ರೆಂಡ್ಸ್ ಬಂದ್ರು ಕೂಡ ಆರಾಮಾಗಿ ಕುತ್ಕೊಂಡು ಆರಾಮಾಗಿ ಒಂದು ಏನೇ ಫಂಕ್ಷನ್ ಕೂಡ ಮಾಡಬಹುದು. ಅದಕ್ಕೆ ತೋಟ ಅನ್ನೋದು, ಅದಕ್ಕೆ ಹೊಲ ಗದ್ದೆ. ಪ್ಲಾನ್ ಎಲ್ಲ ನಿಮ್ದ? ಎಷ್ಟರದಮ್ಮ? ಇಬ್ಬರದುವೆ. ಇಬ್ರದು? ಓಕೆ. ಹಿಂಗೆ ಇರ್ಬೇಕು ಅಂತ ನೀವು ಮಾಡಿಸ್ಕೊಂಡಿರೋದು? ಅದೇ ಸ್ವಲ್ಪ ನಮ್ ಟೇಸ್ಟೇ ಜಾಸ್ತಿ. ಅವನು ಬಂದಾಗ ಅವ್ನು ಏನ್ ಇಲ್ಲಿ ಇರ್ತಾನ, ಬಟ್ ಬಂದೋದ ಖುಷಿ ಪಡ್ತಾನೆ, ಚೆನ್ನಾಗಿದೆ ಅಂತ ಹೇಳ್ತಾನೆ. ಓಕೆ. ಹಂಗಾದ್ರೆ ಇವಾಗ ನಿಮ್ದು ತರಕಾರಿ ಎಲ್ಲ ಇಲ್ಲೇ ಬೆಳ್ಕೊಂತ ಇರ್ತೀರಾ? ನಾನೇ ತರಕಾರಿ, ಮನೆಗೆ ನಾವು ತರಕಾರಿ ಕೊಳ್ಳಲ್ಲ. ಆದಷ್ಟು ನಾನೇ ಸೊಪ್ಪು ಗಿಪ್ಪು ಎಲ್ಲ ನಾವೇ, ಅಂದ್ರೆ ಔಷಧಿ ಹಾಕಿರ್ತಾರಲ್ರಿ ಹೊರಗಡೆದು, ನೋಡ್ಬಿಡ್ತೀವಲ್ಲ. ಇವಾಗೆಲ್ಲ ಹಣ್ಣುಗಳು ಅಷ್ಟೇ, ಎಲ್ಲ ಕೆಮಿಕಲ್ಸ್. ನಮ್ದೆಲ್ಲ ಕೆಮಿಕಲ್ಸ್ ಇರಲ್ಲ, ಅವ್ರೆಲ್ಲದಕ್ಕೂ ಕೆಮಿಕಲ್ ಹಾಕ್ತಾರಲ್ವಾ. ಆಮೇಲೆ ಗೊಬ್ಬರ ಎಲ್ಲದಕ್ಕೂ ಪೌಡರ್ ತಗೋಗೋಕ್ ಹಾಕ್ತಾರೆ ಅಂತ ಏನ್ ನಾವೇ ಸ್ವಲ್ಪ ಮಾಡ್ಕೋತೀವಿ. ಪುಂಡಿ ಸೊಪ್ಪು ಇದು ಎಲ್ಲ ಬೆಳ್ಕೋತೀವಿ. ಓಕೆ. ತುಂಬಾ ಚೆನ್ನಾಗಿದೆ. ಒಂಥರ ಮರಗಳು, ಟೀಕ್ ಮರ, ಟೀಕ್ ತುಂಬಾ ಇದೆ. ಟೀಕ್ ಎಲ್ಲ ಸಿಕ್ಕಾಬಟ್ಟೆ ಲೈನ್ ಇದೆ. ನಿಮಗ್ ನೋಡಕ್ ಒಂದಿನ ಬೇಕು. ಒಂದಿನ ಫುಲ್ ಅಲ್ಲ, ಒಂದ್ ಅರ್ಧ ದಿನ ಆದ್ರೂ ಬೇಕು. ಹೋಗ್ಬೇಕಲ್ಲ, ಎಲ್ಲ ಸುತ್ತಬೇಕು. ಆ ಕಡೆ ಎಲ್ಲ ಹುಣಸೆ ಇದೆ, ಆಮೇಲೆ ಮಾವಿದೆ. ಟೋಟಲ್ ಎಷ್ಟು ಮರಗಳಿದೆ ನಿಮ್ಗೆ ಇಲ್ಲಿ? ಮರ ಇದೆ ಎಷ್ಟೋ ಒಂದ್ 5,000 ಮರ. 5,000 ಮರ ಇದೆ. ಓಕೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ನೆಮ್ಮದಿ ಅಂತಂದಾಗ ಒಂಥರ ಯಾವ ತರ ಫೀಲ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ರೈತರ ಫೀಲು ನಿಮ್ಗೆ ಹೊಲದಲ್ಲಿ ಇದ್ದು ಇಲ್ಲೊಂದ್ ವಾರ ಇರಿ, ಆಮೇಲೆ ಹೋಗಲ್ಲ ನೀವು. ನಮ್ಮ ಮನೆಗ್ ಬಂದವರೆಲ್ಲ ಹೇಳ್ತಾರೆ, ಅಮ್ಮ ತುಂಬಾ ಚೆನ್ನಾಗಿದೆ, ಅದಕ್ಕೆ ನೀವು ಇಲ್ಲಿಂದ ಬಿಟ್ಟು ಬರಲ್ಲ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಸಂಜೆ ಬೆಳಿಗ್ಗೆ ಗಾಳಿ ಬೆಳಕು, ಆಮೇಲೆ ನಮ್ಗೆ ಏನ್ ಬೇಕು, ಯಾರು ಡಿಸ್ಟರ್ಬ್ ಇಲ್ಲ. ಒಂದ್ ಮಲ್ಗಿದ್ರು ಒಂದು ಟ್ರಾಫಿಕ್ ಸೌಂಡ್ ಇಲ್ಲ, ಆರಾಮಾಗಿದೆ. ಅಕ್ಕಿಗಳು ಬೆಳಿಗ್ಗೆ ನೀವು 5 ಗಂಟೆಗೆ ಬರ್ಬೇಕು, ಇಲ್ಲೆಲ್ಲ ಬಂದು. ನವಿಲಂತೂ ಸಿಕ್ಕಾಬಟ್ಟೆ ಇದೆ. ಆಮೇಲೆ ಮನೆ ಹತ್ರಕ್ಕೆ ಬರುತ್ತಾ ನವಿಲೆಲ್ಲ? ಬರುತ್ತೆ. ನಾವು ಕಾಳುಗೀಳೆಲ್ಲ ಹಾಕ್ದಾಗ ಎಲ್ಲಾ ಕಡೆ ಓಡಾಡುತ್ತೆ, ಇಷ್ಟು ದೊಡ್ಡದಿದೆ. ಆಮೇಲೆ ಹಣ್ಣಿರುವಾಗಂತೂ ಕೇಳೋದೇ ಬಿಡ. ಎಲ್ಲಾ ತರ ಪ್ರಾಣಿ ಇದೆ. ಎಲ್ಲಾ ತರದ ಪ್ರಾಣಿಗಳನ್ನೂ ನೋಡ್ತೀರಾ, ಪಕ್ಷಿಗಳನ್ನ ನೋಡ್ಬೋದು. ಒಟ್ನಲ್ಲಿ ಪರಿಸರದಲ್ಲಿ ಒಬ್ಬ ಪರಿಸರ ಪ್ರೇಮಿ. ಎಲ್ಲಾ ಪಕ್ಷಿ ಇದೆ ನಮ್ಮಲ್ಲಿ. ಅಂದ್ರೆ ಗಿಳಿಯಿಂದ ಹಿಡ್ದು ಗುಬ್ಬಚ್ಚಿ ಎಲ್ಲ ಬೆಳಿಗ್ಗೆ ಎದ್ದು ಅದು ಕಿಚಿ ಕಿಚಿ ಪಿಚಿ ಪಿಚಿ ಅಂದ್ಬಿಟ್ರೆ ನೀವು ಕೇಳ್ಬೇಕು. ಆಮೇಲೆ ನಮ್ಗೆ ಇಲ್ಲಿ ರೂಢಿ ಆಗ್ಬಿಟ್ಟು ಬೇರೆ ಕಡೆ ಇರಕ್ಕಾಗಲ್ಲ. ತೋಟನೇ 90% ಇಷ್ಟ ನನ್ಗೆ. ಬಟ್ ಅದ್ರಲ್ಲಿ ನಾವು ಕೆಲಸ ಮಾಡ್ತೀವಿ, ಏನ್ ಸುಮ್ನೆ ಕುತ್ಕೊಳ್ಳಲ್ಲ. ಅದ್ರಲ್ಲಿ ಏನಾದ್ರೂ ಆಗ್ತಾ ಇರೋದು, ಮಾಡ್ತಾ ಇರೋದು. ಆಮೇಲೆ ಕೆಲ್ಸಗಳು ನಾವು ಅರ್ಧ 90% ಆರೋಗ್ಯವಾಗಿದೀವಿ ಅಂದ್ರೆ ತೋಟದಲ್ಲಿ ಕೆಲಸ ಮಾಡ್ಕೊಂಡಿರೋದು. ಅಂದ್ರೆ ಓಡಾಡ್ಕೊಂಡಿದ್ರೇನೆ ಖುಷಿಯಾಗಿ. ಗಿಡ ಮರ ನೋಡ್ಬಿಟ್ರೆ ನಿಮ್ಗೆ ಅರ್ಧ ರಿಲೀಫ್ ಆಗುತ್ತೆ. ಟೆನ್ಷನ್ಸ್ ಎಲ್ಲ ಪಕ್ಕಕ್ಕೆ ಇಟ್ಬಿಡ್ಬೋದು. ಎಲ್ಲರೂ ಬೆಳೆಸ್ಕೋಬೇಕು ಗಿಡ ಮರ. ನೀವು ಎಲ್ಲ ಬೆಂಗಳೂರಲ್ಲೇ ತಾರಸಿ ಮೇಲೆ ಬೆಳಿತಾರೆ, ನಮ್ಗೆ ಇಷ್ಟು ಜಾಗ ಇದೆ, ಬೆಳ್ಕೋಬಹುದು. ಆ ಜಾಗದಲ್ಲಿ ಎತ್ತರು ಮತ್ತೆ ಮಕ್ಕಳೆಲ್ಲ ಬಂದಾಗ ಎಲ್ಲ ಆಟ ಆಡ್ತಾ ಇರ್ತಾರ? ಆಟ ಆಡ್ತಾರೆ. ಅವರ ಅಪ್ಪ ಬಂದ್ರು ಅಲ್ಲೇ ಕೂತ್ಕೋತಾನೆ. ಆಮೇಲೆ ನಮ್ಮ ಸುಮಾರು ಸರಿ ನಮ್ ನಂದಿನಿ ಮಕ್ಳೆಲ್ಲ ಬಂದ್ರೆ ಇಲ್ಲೆಲ್ಲ ಆಟ ಆಡ್ತಾರೆ. ಇಲ್ಲೇ ಆಟ ಆಡ್ತಾ ಇರ್ತಾರೆ. ಹೆಂಗಿತ್ತು ಗೊತ್ತಾ, ಇದೆಲ್ಲ ನಿಮ್ಗೆಲ್ಲ ಇದೆಲ್ಲ ಗಿಡ ಇದ್ದು ಕಳೆ ಎಲ್ಲ ತೆಗೆದು ಇಷ್ಟು ದೊಡ್ಡದಕ್ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ. ಹಂಗಾಗಿ ಎಲ್ಲ ಒಂದು ಹಂತಕ್ಕೆ ಬಂದಿದೆ. ಎಷ್ಟು ಟೈಮ್ ತಗೊಳ್ತಮ್ಮ ಇದೆಲ್ಲ ಮಾಡ್ಬೇಕು? ಆಯ್ತು, ಒಂದ್ 5 ವರ್ಷ ಆಯ್ತು ಮಾಡಕ್ಕೆ. ಮುಂಚೆ ಒಂದ್ 2 ವರ್ಷ ಬರೀ ಕಳೆ ತೆಗೆದ್ವಿ. ಆಮೇಲೆ ಒಂದ್ 5 ವರ್ಷ, ಇವಾಗ ಒಂದ್ 7-8 ವರ್ಷ ಆಯ್ತು ನಾವು ತಗೊಂಡು ಕ್ಲೀನ್ ಮಾಡ್ತಾನೆ. ಅದು ವರ್ಷ ಬರೋ ಗಲೀಜ್ ಬೇರೆ, ಒಂದ್ ಹಂತಕ್ಕೆ ತರೋವರೆಗೂ ತುಂಬಾ ಇರುತ್ತಲ್ವಾ, ಮಾಡ್ಬೇಕು. ಖುಷಿಯಿಂದ ಮಾಡಿದೀವಿ, ಬೇಜಾರಿಲ್ಲ ನಮ್ಗೆ, ಖುಷಿಯಾಗಿ ಮಾಡ್ತೀವಿ. ಓಕೆ. ತೋಟದ ಕೆಲಸ ಮಾಡ್ತಿರೋದ್ರಿಂದಾನೇ ನೀವು ಇಷ್ಟೊಂದು ನಿಮ್ಮ ಸೀಕ್ರೆಟ್ ಎಲ್ಲಾನು ಕೂಡ ಶಕ್ತಿಶಾಲಿಯಾಗಿರೋ? ಎಲ್ಲ ಮೊದ್ಲಿಂದನೂ ಆಕ್ಟಿವ್ ಆಗಿದ್ವಿ, ಅದಕ್ಕೆ ಖುಷಿ. ಕೆಲವ್ರಿಗೆ ಇಷ್ಟ ಆಗಲ್ಲ ತೋಟ ಎಲ್ಲ, ಬೆಂಗಳೂರಲ್ಲಿ ಇರ್ಬೇಕು, ಸಿಟಿಲಿ ಇರ್ಬೇಕು ಆತರ ಅಂತಾರೆ. ನಮ್ಗೆ ಇಲ್ಲಿ ಖುಷಿ. ಅಪ್ಪಾಜಿ ಎಲ್ಲ ಏನ್ ಮಾಡ್ತಿರ್ತಾರೆ ತೋಟದಲ್ಲೆಲ್ಲ? ವಾಕ್ ಮಾಡ್ತಾರೆ. ಅಪ್ಪಾಜಿ ಬೆಳಿಗ್ಗೆ ಟೀ ಕೊಟ್ಟು ಇಳಿದ್ರೆ ಮತ್ ತಿಂಡಿ ಕರ್ದು ಕೊಡ್ಬೇಕು. ಕೆಲ್ಸ ಅಷ್ಟಿರುತ್ತೆ ಅವ್ರಿಗೆ. ಎಲ್ಲ ಹಣ್ಣು ಅದು ಇದು ಮಾರವ್ರು ಕೊಡೋರು ಬರ್ತಾ ಇರ್ತಾರೆ. ಕಾಯಿ ಇರುತ್ತೆ, ಕಾಯಿ ವ್ಯಾಪಾರ ಮಾಡ್ತಾರೆ, ಏನೇನು ಮಾಡ್ತಾರೆ. ಅಪ್ಪಾಜಿಗೋಸ್ಕರನೇ ತೋಟ ಮಾಡಿದ್ದು. ಅಂದ್ರೆ ಅವ್ರದೇ ಜವಾಬ್ದಾರಿ ಎಲ್ಲ. ನಮ್ಗೆ ಹೇಳ್ತಾರೆ, ಹಿಂಗ್ ಕೊಟ್ಟೆ, ಕಾಯಿ ಕೊಟ್ಟೆ, ಅದು ಕೊಟ್ಟೆ, ಇದ್ ಮಾರ್ದೆ ಅಂತ ಬಂದಾಗ ಹೇಳ್ತಾರೆ, ನಮ್ಗೂ ತಿಳಿಸ್ತಾರೆ. ಬಟ್ ಎಲ್ಲ ಅಪ್ಪಾಜಿ ಅವ್ರದ್ದೇ ಇದ್ರೆ ಜವಾಬ್ದಾರಿ ಎಲ್ಲ ಫುಲ್. ಅವ್ರಿಗೆ ಪುರ್ಸತ್ತೇ ಇಲ್ಲ, ಒಂದ್ ನಿಮಿಷನೂ ಸುಮ್ನೆ ಇರಲ್ಲ ಅವ್ರು. ಆಮೇಲೆ ಊಟಕ್ಕೂ ಕರ್ದು ಕೊಡ್ಬೇಕು. ಊಟ ಮಾಡಿ ಆಮೇಲೆ ನಾನು ಹೇಳ್ತೀನಿ ಸ್ವಲ್ಪ ರೆಸ್ಟ್ ಮಾಡಿ ಅಂತ. ಇಲ್ಲಮ್ಮ ಕೆಲ್ಸ ಇದೆ ಅಂತ ಓಡ್ತಾ ಇರ್ತಾರೆ.
ಓಕೆ, ಅಂದ್ರೆ ಈಗ ಬೆಳಗ್ಗೆ ಎದ್ದ ತಕ್ಷಣ ನೀವು ಕೊಟ್ಟಿರೋ ಟೀನ ಕುಡ್ಕೊಂಡು ಹೊರಗಡೆ ಬಂದ್ರೆ ತೋಟದಲ್ಲಿ ಸುತ್ತಾಡ್ಕೊಂಡಿದ್ರೆ ಮತ್ತೆ ತಿಂಡಿಗೆ ಫೋನ್ ಮಾಡ್ತೀರಾ? ತಿಂಡಿಗೆ ಬನ್ನಿ ಅಂತ ಕರಿಬೇಕು, ಇಲ್ಲ ಅಂದ್ರೆ ಇರು ಅಂತ ಲೇಟ್ ಮಾಡ್ತಾರೆ. ಆಮೇಲೆ ತಿಂಡಿ ತಿಂದು ಇಳಿದ್ರೆ ಮಧ್ಯಾಹ್ನ ಊಟ. ನಾನು ಆಮೇಲೆ ರೆಸ್ಟ್ಗೆ ಹೋಗ್ಬಿಡ್ತೀನಿ ಊಟ ಕೊಟ್ಟು, ಮತ್ತೆ 5 ಗಂಟೆ ಕಾಫಿ ಕರ್ದು ಕೊಡ್ತೀನಿ. ಅದಾದ್ಮೇಲೆ ನೈಟ್ ಊಟ 6-7 ಗಂಟೆಗೆ ಒಳಗಡೆ ಬರ್ತಾರೆ, ಅಲ್ಲಿವರೆಗೂ ಬರಲ್ಲ. ಬೆಳಿಗ್ಗೆ ಹೇಳಿದ್ರೆ ರಾತ್ರಿವರೆಗೂ ಇರ್ತಾರೆ ತೋಟದಲ್ಲೇ ಸುತ್ತಾಡ್ಕೊಂಡು. ಏನ್ ಅವ್ರು ಸುತ್ತಾಡ್ಕೊಂಡು ಬಹಳ ಖುಷಿಯಾಗವ್ರೆ. ತೋಟ ಮಾಡಿರೋದೇ ಅವ್ರಿಗೋಸ್ಕರ. ಅವ್ರು ಬೆಂಗಳೂರು ಬರೋದೇ ಇಲ್ಲ, ಅಂದ್ರೂ ಕೆಲ್ಸಗಳಿರುತ್ತೆ ಅಂದ್ರಾಗ ಏನೋ ಬರ್ತಾರೆ, ಅಷ್ಟು ಬಿಟ್ರೆ ಬರಲ್ಲ. ಇಲ್ಲೇ ಆಗ್ಬಿಡುತ್ತೆ. ಅವ್ರಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಮ್ ಬೆಂಗಳೂರು ಓಡಾಡಕ್ಕಾಗಲ್ಲ, ಇಲ್ಲಿ ಎಲ್ಲ ವರ್ಕರ್ಸ್ ಮೇಲೆ ಬಿಡಕ್ಕಾಗಲ್ಲ. ಎಸ್, ಸಾಕಷ್ಟು ಜನರಿಗಿತ್ತು ಯಶ್ ಸರ್ ಅವರ ಫಾರ್ಮ್ ಹೌಸ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ತೋರಿಸ್ಕೊಟ್ರಿ. ಹಾಗೆ ಏನೆಲ್ಲ ಸಿಗಬಹುದು ಅಂತ ಹೇಳ್ಬಿಟ್ಟು ಎಲ್ಲ ಇದೆ ನಮ್ಮಲ್ಲಿ. ಸಪೋಟ ಅಂತೂ ಈ ಸೈಜ್ ಬರುತ್ತೆ, ನಾನು ಯಾವಾಗಾದ್ರೂ ಬಂದಾಗ ನಿಮಗೆ ಕಳಿಸ್ತೀನಿ. ಆಮೇಲೆ ತುಂಬಾ ಸಪೋಟ, ಹುಣಸೆ, ಮಾವು, ತೆಂಗು, ಹಲಸು, ಬಾಳೆ ಎಲ್ಲ, ಇನ್ನ ನಲ್ಲಿಕಾಯಿ, ಆಮೇಲೆ ಇನ್ನ ಏನೆಲ್ಲ ಇದೆ ಮರ್ತೋಗಿದೆ, ಅಂಟುವಳ್ಕಾಯಿ, ಆಮೇಲೆ ಇನ್ನು ಏನೇನೋ ಇದೆ ನಂಗೆ. ಆಮೇಲೆ ಹತ್ತಿ ಹಣ್ಣು. ನಾವೊಂದು ಸ್ಟಾರ್ ಗಾರ್ಡನ್ ಇಲ್ಲ, ಅಲ್ಲೊಂದಿದೆ, ತೋರಿಸ್ತೀನಿ. ಅಲ್ಲೊಂದ್ ನಿಮಿಷ ಹೋಗೋಣ, ಅಲ್ಲಿ ಎಲ್ಲಾ ತರ ಹಣ್ಣು ಹಾಕಿದ್ವಿ. ತೋರ್ಸೋಣ ಬನ್ನಿ ಅಮ್ಮ. ಆಯ್ತು, ತೋರಿಸಿ, ಅಲ್ಲಿ ತೋರಿಸ್ತೀನಿ ಬನ್ನಿ. ಇದು ಅದು ಪಲಾವ್ ಗಿಡನೇ, ಚಕ್ಕೆ ಗಿಡನೇ. ಇನ್ ಸ್ವಲ್ಪ ಬೆಳಿಬೇಕದು. ಅದ್ರ ನಮ್ಮ ಮನೆಗೆಲ್ಲ ನಾನು ಇದ್ರಲ್ಲೇ ಯೂಸ್ ಮಾಡೋದು. ಮನೆಯಲ್ಲಿ ಏನಾದ್ರು ಮಾಡ್ಬೇಕು ಅಂದಾಗ ಅದನ್ನ ಬೇಕಿದ್ರೆ ಅದನ್ನ ಯೂಸ್ ಮಾಡ್ಬೋದು. ಇದು ಉಪ್ಪಿನೇರ್ಲೆ ಗಿಡ. ಉಪ್ಪಿನೇರ್ಲೆ ಅಲ್ಲ, ಅದೇನೋ ಒಂದು ಹಣ್ಣು ಬರುತ್ತೆ, ತಿಂತಾರೆ. ಅದಕ್ಕೆ ಸುಮ್ನೆ ಹಾಕಿದೀನಿ. ಇಲ್ಲಿ ಒಂದು ಸರ್ವ ಸಾಂಬಾರ್ ಗಿಡ, ಕಬ್ಬು ಹಾಕಿದೀನಿ ಸುಮ್ನೆ ಮಕ್ಳಿಗೆ. ಕಬ್ಬು, ಆಮೇಲೆ ಈ ಕಡೆ ಆರೆಂಜು, ನೇರ್ಲೆ. ಇದು ನೇರಳೆ ಗಿಡ. ನೇರ್ಲೆ ಎಲ್ಲ ಇವಾಗ ಅಂದ್ರೆ ಎಷ್ಟು ಕಸ ಬೆಳೆದಿದೆ. ಈಗ ಒಂದ್ 1 ತಿಂಗಳಲ್ಲಿ ಕ್ಲೀನ್ ಮಾಡ್ಸಿದ್ವಿ. ಬರುತ್ತೆ ಕಸ, ಅದಿದ್ರೇನೆ ನಾವಲ್ವಾ. ಇಲ್ಲಿ ನೋಡಿ ಹತ್ತಿ ಹಣ್ಣು ಅಂತಾರ, ಗೊತ್ತಾ? ಅಂಜೂರ. ಇದು ಸುಮ್ನೆ ಮುಟ್ಟು ನೋಡಿ ಎಷ್ಟು ಬೆಳ್ದೈತೆ. ಅಂಜೂರದ ಮರ ಚಿಕ್ಕದ್ ಹಾಕಿದ್ವಿ, ಬಂದಿದೆ ಅಂಜೂರ. ಈಗ ಇದಕ್ ಬಂದಿದೆ. ಇದು ಆ ಕಡೆ ಈ ಕಡೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಅಡಿಕೆ ಗಿಡನೂ ಹಾಕಿದ್ದೀರಾ? ಅಡಿಕೆ ಹಾಕಿ ಸುಮ್ನೆ ಈ ಕಡೆಯಿಂದ ಆ ಜಾಗಕ್ಕೆ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು. ಅದು ಒಂದ್ ಬೌಂಡ್ರಿ ಇದೆ. ಆ ಬೌಂಡ್ರಿಯಿಂದ ಈ ಬೌಂಡ್ರಿ ಸುಮ್ನೆ ಗಾಡಿಲಿ ಎಲ್ಲಾ ಕಡೆ ಓಡಾಡಕ್ ಆಗಲ್ವಲ್ಲ. ಆಮೇಲೆ ಮಕ್ಳಿಗೂ ಆಟ ಆಡ್ಕೊಂಡು ಮಧ್ಯೆ ಎಲ್ಲ ಸ್ವಲ್ಪ ಹಣ್ಣು ಕೊಟ್ಟಿದೀವಿ. ಇದು ಈಗ ಬರುತ್ತಲ್ಲ ಸ್ಟಾರ್ ನಲ್ಲಿ ಹಣ್ಣು, ಆಮೇಲೆ ಸೀಬೆ, ಆ ಕಡೆ ಗುಂಪು ಬಾಳೆ, ಆಮೇಲೆ ಹಲಸಿನ ಗಿಡ, ಆತರ. ಆಮೇಲೆ ಈ ಬೌಂಡ್ರಿ ಫುಲ್ ನಲ್ಲಿ ಇದೆ, ನಲ್ಲಿಕಾಯಿ. ಅಲ್ಲೊಂದ್ ಬೌಂಡ್ರಿ ಹಣ್ಣಿಂದೆ. ಅದೇನಂದ್ರೆ ನಿಮ್ಗೆ ಈ ಹೆಗ್ ಫ್ರೂಟ್ ಅಂತ ಒಂದ್ ಬರುತ್ತೆ, ಅದಿದೆ ಅಲ್ಲಿ. ಆಮೇಲೆ ಹಲ್ಸಿದೆ. ಆಮೇಲೆ ಇನ್ನ ಏನು ಅದೇನ್ ಹೇಳೋದು ನೀವು, ಅವಕಾಡೋನೋ ಏನೋ ಹೇಳ್ತೀವಿ, ಅವಕಾಡೋ ಇದೆ. ಅದೇ ನಮ್ಮದು. ಇದು ದೊಡ್ಡದಾಗಿ ಕಟ್ಟಿದ್ರಲ್ಲ, ಇದು ಯಾರಿಗೋಸ್ಕರ? ಇದು ಮಕ್ಕಳಿಗೆ ಟ್ರೀ ಹೌಸ್ ಅಂತ ಮಾಡಿದೀವಿ. ಅಂದ್ರೆ ಮಕ್ಳೋಗಿ ಅದ್ರೊಳಗಡೆ ಕುತ್ಕೊಂಡ್ ಸುತ್ತ ಹಣ್ಣು ಕಿತ್ಕ ತಿನ್ನಕ್ಕೆ ಟ್ರೀ ಹೌಸ್. ಅದು ಎಲ್ರೂ ಇರ್ಬೋದು ಮೇಲೆ. ಅಂದ್ರೆ ಅಲ್ಲೊಂದ್ ಟಿವಿ ಹಾಕೊಂಡು ಫುಲ್ ಕವರ್ ಮಾಡಿದ್ರೆ ಮಕ್ಳು ಟ್ರೀ ಹೌಸ್ ಒಳಗೆ ಆಟ ಆಡೋ ತರ ಮಾಡ್ಸಿದೀವಿ. ಕಬ್ಬಣ ಎಲ್ಲ ಇತ್ತು, ಹಂಗಾಗಿ ಟ್ರೀ ಹೌಸ್ 2 ಕಡೆ. ಈ ಕಡೆಯಿಂದ ಹೋಗಿ ಈ ಕಡೆ ಬರೋದು ಜಾಗ. ಕೆಳಗಡೆನೂ ಒಂದ್ ಸ್ವಿಮ್ಮಿಂಗ್ ಪೂಲ್ ಕೊಡೋಣ ಅಂತಿದೀವಿ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಕ್ಕಳಿಗೆ ಆಟ ಆಡ್ಕೊಳ್ಳೋದಕ್ಕೆ. ಆಪಲ್ ಗಿಡ. ಇದು ಆಪಲ್ ಗಿಡ ಇವಾಗ ಹಾಕಿದೀವಿ, ಬಿಟ್ಟಿತ್ತು ಒಂದ್ಸರಿ. ಇದು ಆಪಲ್ ಬರುತ್ತಲ್ಲ, ಅದು ಬರಲ್ಲ ಅಂತಾರೆ. ಇಲ್ಲಿ ನಮ್ಮಲ್ಲಿ ಬಂದಿದೆ, 1-2 ಗಿಡ ಬಂದಿದೆ ಆಪಲ್ ಗಿಡ. ಇದೆಲ್ಲ ಹುಲ್ಲೆಲ್ಲ ತುಂಬಾ ಬಂದ್ಬಿಡುತ್ತೆ ಬೇಗ. ಇದೆ ಆಪಲ್ ಗಿಡ, ಬಟ್ ಇನ್ನ ಬರ್ಬೇಕು. ಇದು ಮ್ಯಾಂಗೋ ನಾವ್ ಹಾಕಿರೋದು, ಬಟ್ ಅದೇ ಗಿಳಿಮೂತಿ ಮಾವು ಅಂತಾರಲ್ಲ ಅದು. ಇವಾಗ ಎಲ್ಲ ಹಾಕ್ತಾ ಇದೀವಿ. ಅಂದ್ರೆ ಇದು ನಾವು ಮಾಡಿದ ಬೌಂಡ್ರಿ. ಇದೆಲ್ಲ ನೀವು ಮಾಡ್ಕೊಂಡಿರೋದು, ನಿಮ್ಗೆ ಹೆಂಗ್ ಬೇಕು ಆ ತರ. ಕಾಡ್ ತರ ಇತ್ತು, ನಮ್ಗೆ ಸುಮ್ನೆ ಈ ಕಡೆ ಇದ್ ಮಾಡ್ಕೊಂಡಿದೀವಿ. ಮತ್ತೆ ಇಲ್ಲೆಲ್ಲ ಈ ಹಣ್ಣೆಲ್ಲ ಮನೆಗೆ ನಮ್ಗೆ ಅಂತ ಮರ ವರ್ಷ ಮನೆ ಕಿತ್ಕೋತೀವಿ. ಇದೆಲ್ಲ ಗಂಧದ ಮರ. ಅದು ಅಂದ್ರೆ ಅದ್ರಲ್ಲಿ ಈ ಏನಾದ್ರೂ ಮನೆಗೆ ಎಂತದದು ಚಟ್ನಿ ಗಿಟ್ನಿ ಮಾಡೋದಾದ್ರೆ ಅಂತ. ಇಲ್ಲಿ ನೋಡೋದ್ ಮರ ಉಟ್ಕೊಂಡೈತಿ ಸೀತಾಫಲ. ತುಂಬಾ ಚೆನ್ನಾಗಿ ನಿಮಗೆ ಹೇಗೆ ಬೇಕೋ ಆತರ. ಅದು ಒಂದು ಗ್ರೀನ್ ಹೌಸ್ ಮಾಡಿದೀವಿ, ತುಂಬಾ ದೊಡ್ಡದು. ಅಂದ್ರೆ ಅದ್ರಲ್ಲಿ ಗಿಡ ಬೇಕಾದ್ರೂ ಮಾರ್ಕೋಬಹುದು. ಅಂದ್ರೆ ಮುಂದಕ್ಕೆ ಫ್ಯೂಚರ್ ಮಾಡಿಟ್ಟಿದೀವಿ. ಇದೆಲ್ಲ ಸ್ಟ್ಯಾಂಡ್ ತುಂಬಾ ಮಾಡಿದೀವಿ, ಕೂತ್ಕೊಳಕ್ ಅಲ್ಲಲ್ಲೇ ಹಾಕೊಂಡ್ ಕೂತ್ಕೊಳಕ್ಕೆ ಅಂತ ಮಾಡಿದೀವಿ. ಇದೆಲ್ಲ ಕಟ್ಟೆ ನಾವು ಬಂದೇ ಮಾಡ್ಸಿದ್ವಿ. ಇದೆಲ್ಲ ನಿಮ್ಗೆ. ಆಮೇಲೆ ಇಲ್ಲಿ ಅಷ್ಟೇ ಒಳಗಡೆ ನಿಮ್ಗೆಲ್ಲಾ ತರ ದಾಸವಾಳ ಹಾಕಿದೀವಿ. ಆಮೇಲೆ ಅಲ್ಲಿ ಏನದು ಹುಣಸೆ, ಸಿಹಿ ಹುಣಸೆ ಅಂತ ಒಂದ್ ಬರುತ್ತೆ, ಇದನ್ನೆಲ್ಲ ಹಾಕಿದೀವಿ. ಆಮೇಲೆ ಆ ಕಡೆ ಎಲ್ಲ ಹಲ್ಸು, ಪಪ್ಪಾಯಿ, ಆಮೇಲೆ ಮನೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಮಾಡಿದ್ವಿ. ಒಟ್ನಲ್ಲಿ ನಿಮಗೆ ಹೇಗ್ ಬೇಕೋ ಆ ತರ ನಿಮ್ಮ ಟೇಸ್ಟ್ ತಕ್ಕಂಗೆ ಮಾಡ್ಕೊಂಡಿದೀರ. ಮನೆಗೆ ಯಾರೇ ಬಂದ್ರು ಮಕ್ಕಳಿಗೆ ತಿನ್ನಕ್ಕೆ ಮಾಡಕ್ಕೆ ಒಂದ್ ಹಣ್ಣು ಇರ್ಲಿ ಅಂತ ಒಂದ್ ಬೌಂಡ್ರಿ ಮಾಡ್ಬಿಟ್ಬಿಟ್ಟಿದೀವಿ ಇದ್ರೊಳಗಡೆ, ಹಣ್ಣು. ತುಂಬಾ ಖುಷಿ ಆಯ್ತಮ್ಮ ನಿಮ್ಮ ತೋಟ ಎಲ್ಲ ನೋಡಿ. ಇದೇನು ಹೂವ ಇದು?
ಇದು ನಮ್ಮ ಇದೊಂದ್ ಗಿಡ ಬರುತ್ತೆ ಅಲ್ಲಿ ನಾನು ಕ್ಲೀನ್ ಮಾಡ್ತಿದ್ನಲ್ಲ ಹಾ ಅದ್ರಲ್ಲಿ ಎಲ್ಲೋ ಬರುತ್ತೆ, ಇದು ಪರ್ಪಲ್ ಅಂತ, ಇದೊಂದ್ ಬಳ್ಳಿ ಗಿಡ ಇದು. ಸುಮ್ನೆ ಇಲ್ಲಿ ಹಾಕ್ತಿದೀವಿ 2 ಕಡೆ, ಮರ ಕಪ್ಸಿದ್ವಿ, ಕಸದ ಬದಿ ಈ ಕಡೆ ಬಂದ್ಬಿಟ್ಟೈತೆ. ಪರ್ಪಲ್ ಇದು ಸುಮ್ನೆ ಶೋ ಗಿಡ ಇದು. ಶೋ ಗಿಡ ಅಂತ. ಎಸ್, ತುಂಬಾ ಖುಷಿ ಆಯ್ತು ನಿಮ್ಮ ಪ್ರಕೃತಿಯಲ್ಲಿರುವಂತಹ ಒಂದಷ್ಟು ಫಾರ್ಮ್ ಹೌಸ್ ನ ತೋರಿಸಿದಕ್ಕೆ. ಫಾರ್ಮ್ ಹೌಸ್ ಅಲ್ಲಿ ಏನೆಲ್ಲ ಗಿಡಗಳಿದೆ ಅಂತ ಹೇಳಿದಕ್ಕೆ. ಇವೆಲ್ಲ ಕಣಗ್ಲೆ ಹಾಕಿದೀವಿ, ಇದು ಫುಲ್ ಕಣಗ್ಲೆ ಬರುತ್ತಲ್ಲ, ಕಣಗ್ಲು ಹೂವ. ಕಣಗ್ಲು ಹೂವ. ಇದು ಏನು ಗೊತ್ತಾ, ಪಾರಿಜಾತ ಅಂತ ಬರುತ್ತೆ, ಅದು ಸಂಪಿಗೆ ಹೂವ. ಆಮೇಲೆ ದಾಸವಾಳ, ನೇರ್ಲೆ ಅಂತೂ ತುಂಬಾ ವೆರೈಟೀಸ್ ಇದೆ. ಇಲ್ಲಿ ಬಾಯಿಲ್ ತೋರಿಸ್ತೀನಿ. ನೇರ್ಲೆ ಇಲ್ಲೆಲ್ಲ ಪಾಪ ಕ್ಲೀನ್ ಮಾಡಿದ್ದಾರೆ. ನೇರ್ಲೆ ಇದೆಯಲ್ಲ, ಇದರಲ್ಲಿ ಸುಮಾರು ವೆರೈಟಿ ನೇರ್ಲೆ ಹಾಕಿದೀವಿ. ಇದು ಇದು ಅದರಲ್ಲಿ ಪನ್ನೇರ್ಲೆ, ಇದು ಒಂದು ಆಪಲ್ ಗಿಡ. ಆ ಕಡೆ ಎಲ್ಲ ಏನೇನೋ, ಮತ್ತೆ ಹುಣಸೆ ಹಣ್ಣು. ಆಮೇಲೆ ಇದು ಏನದು ಎಂತದ ಉಪ್ಪಿನಕಾಯಿ ಮಾಡ್ತಾರೆ, ಅದಕ್ಕೆ ಏನೋ ಹೇಳ್ತಾರೆ, ಅದೊಂದು ಆಮಟೆಕಾಯಿ. ಆ ಕಡೆ ಮನೆಗಾಗಷ್ಟು ಮಾಡಿದೀವಿ ಮಂಜು. ಮನೆಗೆ ಏನ್ ಬೇಕು, ಸ್ವಲ್ಪ ಹೂವು ಹಣ್ಣೆಲ್ಲ ಬಂದ್ರೆ ಇಲ್ಲಿ ಬಾಳೆ, ಮ್ಯಾಂಗೋ ಎಲ್ಲ ಕಿತ್ಕೊಂಡು ಕಾಯಿ ಎಲ್ಲ ನಮ್ಮಲ್ಲಿ ನಾವ್ ಏನು ಕೊಳ್ಳಲ್ಲ, ಹಬ್ಬಕ್ಕೆ ಎಲ್ಲ ಇಲ್ಲೇ ಸಿಗುತ್ತೆ. ಒಟ್ಟಿನಲ್ಲಿ ಫಾರ್ಮ್ ಹೌಸ್, ಅದ್ರ ಜೊತೆಗೆ ಗಿಡಗಳು ಏನೆಲ್ಲ ಇದೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಜಿಟಿ ಮಳೆ, ಈ ಪ್ರಕೃತಿಗೆ ತಕ್ಕಂಗೆ ಸಾಕಷ್ಟು ಚೆನ್ನಾಗಿದೆ. ನಾನು ಇನ್ನೊಂದ್ ಸ್ವಲ್ಪ ಒಂದು ರೌಂಡ್ ಮಾತಾಡ್ಕೊಂಡ್ ಬರೋಣ, ಬಟ್ ಮಳೆ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಖುಷಿ ಆಯ್ತು. ಖುಷಿ ಆಯ್ತು, ನಿನಗೆ ಖುಷಿ ಆದ್ರೆ ನಮಗೆ ಖುಷಿ, ನೀನು ಬಂದಿದ್ಕೆ. ಎಲ್ಲೂ ಹೋಗಲ್ಲ ಅಮ್ಮ, ಬರೀ ತೋಟದಲ್ಲೇ ಇರ್ತಾರೆ ಅಂದ್ರೆ ಇಷ್ಟೆಲ್ಲ ನೋಡ್ಬೇಕಲ್ಲ, ಓಡಾಡ್ಬೇಕು, ಒಂದ್ ಖುಷಿ ಸಿಗುತ್ತೆ ಇಲ್ಲಿದ್ರೆ. ಆಮೇಲೆ ಕೆಲ್ಸಗಳು ಇರುತ್ತಲ್ಲ, ಬೆಂಗಳೂರು ಬಂದಾಗ ಅಲ್ಲಿ ಖುಷಿ ಬೇರೆ, ಆದ್ರೆ ಇಲ್ಲಿ ತೋಟದಲ್ಲಿ ಜವಾಬ್ದಾರಿ ಕಮ್ ಖುಷಿ ಎರಡು ಇದೆ. ಬಂದಿದ್ ಖುಷಿ ಆಯ್ತು. ನೀನ್ ನೋಡಿ ಅಪ್ಪ ಯಾವತ್ತಿಂದ ಹೇಳ್ತಾ ಇದ್ದೆ, ಅಮ್ಮ ತೋಟಕ್ಕೆ ಬರ್ತೀನಿ ಅಂತ. ನಿನ್ ಆ ಕೆಲ್ಸ ಈ ಕೆಲ್ಸ ಎರಡು ಒಟ್ಟಿಗೆ ಆಯ್ತಲ್ಲ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಂಜು, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಎಸ್ ಸರ್ ಅವರ ಫಾರ್ಮ್ ಹೌಸ್ ಟೂರ್ ಇದಾಗಿತ್ತು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೋರ್ವ ಫಾರ್ಮ್ ಹೌಸ್ ಅಥವಾ ಹೋಮ್ ಟೂರ್ ಒಂದಿಗೆ ಸಿಗ್ತೀನಿ. ಅಲ್ಲಿವರು ನೋಡ್ತಾನೆ ಸುಮನ್ ಟಿವಿ ಕನ್ನಡ ಎಂಟರ್ಟೈನ್ಮೆಂಟ್. ಧನ್ಯವಾದಗಳು.